ನಮಸ್ಕಾರ. ನಾನು ಪ್ರಸನ್ನ ಶೆಟ್ಟಿಗಾರ್ ಬಂದರ್ತಿ, ಸಾಲಿಗ್ರಾಮ ಮೇಳದ ಕಲಾವಿದ. ಬಹಳ ವರ್ಷದ ಕನಸು ಈ ವರ್ಷ ನನ್ನ ಪಾಲಿಗೆ ನನಸಾಗಿದೆ. ओम शंखारिणा पशुरभिन्नकरांत्रनेत्रां दिग्मेतरां शुकलया विलसत्किरीटां सिंहस्थितां चतुरसिद्धनतां चतुर्गां दूर्वानिभां दुरितवर्गहरां नमामि. माथर्मे मधुकैटभग्नमहिषप्राणापहारोद्यमे एलानिर्मितधूम्रलोचनवदेहे छण्डमुण्डासिने निषेढे कृतरक्तबीजनुजे नित्ये निशुम्भापहे शुम्भध्वं चिनिनाशया श्रुतं दुर्गे नमस्ते अम्बिके. हस्तद्वयेन कमले धारयन्ति सुलीलयः आरोनोप्रसंयुक्तां लक्ष्मीं देवीं चिन्तये. तदेव लग्नं सुदिनं तुरेव ताराबलं चन्द्रबलं तुरेव विद्याबलं दैवबलं तुरेव लक्ष्मीपदेन्द्रयुगं स्मरामि. ಒಳ್ಳೇದು ಮಾಡಲಿ, ಸುಖ ಶಾಂತಿ ಕೊಡಲಿ. ಪಟ್ಲ ಸತೀಶ್ ಶೆಟ್ಟರು ಒಳ್ಳೆ ಮನಸ್ಸಿನಿಂದ ಮಾಡಿಕೊಟ್ಟದಲ್ಲದೆ ಅವರಾಗಿ ಬಂದದ್ದು, ಅದು ನಿಮ್ಮ ಅದೃಷ್ಟ. ಅದರಲ್ಲೂ ನಾನು ಸಿಗ್ತಿರಲಿಲ್ಲ, ಅವರು ಹೇಳಿದ್ದಕ್ಕೆ ನಾನು ಇವತ್ತು ಇರಬೇಕಾಯ್ತು, ಅದು ನಿಮ್ಮ ಅದೃಷ್ಟ ಇರ್ಬೋದು. ಮನೆ ಎಷ್ಟು ದೊಡ್ಡದಂಥ ಲೆಕ್ಕ ಅಲ್ಲ, ಅದರಲ್ಲಿ ಎಷ್ಟು ನಮಗೆ ಸುಖ ಶಾಂತಿ ಇದೆ, ಎಷ್ಟು ಸಂತೋಷ ಇದೆ ಅನ್ನೋದು ಮುಖ್ಯ. ಹಾಗಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ಪಂಚಮಿ. ಇದು ಪಂಚಮಿ ಭಾರಿ ಒಳ್ಳೆಯದು. ಇಂಥ ಒಳ್ಳೆಯ ಒಂದು ಮನೆ ನಿಮಗೆ ಇದು ಯಾವುದು ಮುಹೂರ್ತ. ಈ ಮುಹೂರ್ತದಲ್ಲಿ ನಿಮಗೆ ಯಾಕಂತ ಹೇಳಿದರೆ ದನ ಮತ್ತು ಕೊಟ್ಟಿಗೆ ಬರುವಂಥ ಸಮಯ, ಈ ಸಮಯ ಅಂತ ಹೇಳೋದು ಭಾರಿ ಒಳ್ಳೆಯದು. ಇಂಥ ಕಾಲದಲ್ಲಿ ನೀವೊಂದು ಗೃಹಪ್ರವೇಶ ಮಾಡ್ತಾಯಿದ್ರಿ, ನಿಮಗೂ ನಿಮ್ಮ ಸಂಸಾರ ದೇವರೆಲ್ಲ ಒಳ್ಳೇದು ಮಾಡಲಿ. ಹಾಗೆ ನಮ್ಮ ಯಕ್ಷಗಾನಕ್ಕೆ ನೀವು ಒಳ್ಳೆ ಕೊಡುಗೆ ಕೊಡ್ತಾ ಇದ್ದೇವೆ. ಯಾಕಂದರೆ ನಾನು ಹೇಳೋದಲ್ಲ, ಯಕ್ಷಗಾನದಲ್ಲಿ ಎಷ್ಟೆಷ್ಟೋ ಕಲಾವಿದರಿದ್ದಾರೆ, ಆದರೆ ನಿಮ್ಮಂಥ ಒಳ್ಳೆಯ ಕಲಾವಿದರು ಸಿಗೋದು ನಮಗೆ ತುಂಬ ಕಷ್ಟ. ಇದು ನಮಗೆ ತುಂಬ ಸಂತೋಷ ಕೊಡ್ತಾ ಇದೆ. ನಮ್ಮ ಪಟ್ಲ ಸತೀಶ್ ಶೆಟ್ಟರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಅವರು ಯಕ್ಷಗಾನಕ್ಕೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಅವರು ಎಷ್ಟು ಸಂಪಾದನೆ ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಎಷ್ಟು ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಎರಡು ಅವ್ರ ಹತ್ರ ಅಕೌಂಟ್ ಇದ್ದಂಗಿಲ್ಲ ನಾನು ತಿಳಿದ ಪ್ರಕಾರ. ಹಾಗಾಗಿ ಅವರಿಗೂ ಹಾಗೆ ಇನ್ನೂ ತುಂಬ ಕೊಡುವಂಗಾಗಲಿ ದೇವರು. ಯಾಕಂದರೆ ಇಂಥ ಒಂದು ವೃಕ್ಷ ಬೆಳೆದ್ರೆ ನೆರಳು ಸಿಕ್ಕುತ್ತೆ, ಹಣ್ಣು ಸಿಕ್ಕುತ್ತೆ. ಕೆಲವು ವೃಕ್ಷದಲ್ಲಿ ನೆರಳು ಇಲ್ಲ, ಹಣ್ಣು ಇಲ್ಲ. ಹಾಗಾಗಬಾರ್ದು. ಇಂಥ ವೃಕ್ಷ ನಮಗೆ ಬೇಕು. ಹಾಗಾಗಿ ಅವರಿಗೂ ಕೂಡ ದೇವರು ಆರೋಗ್ಯ ಕೊಡಲಿ, ತುಂಬ ಯಕ್ಷಗಾನಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆ ಅವರು ಕೊಡಲಿ, ಕಲಾವಿದರಿಗೆ ಒಳ್ಳೆಯ ರೀತಿಯಿಂದ ಸಹಾಯ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ಸಹಕಾರ ಕೊಟ್ಟವರಿಗೂ ನಿಮ್ಮ ಎಲ್ಲ ಕುಟುಂಬದವರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಮಾಡ್ಬೋದು. ಯಕ್ಷಗಾನದಲ್ಲಿ ಒಳ್ಳೆಯ ಕಲಾವಿದರಾಗಿ ಮೂಡಿ ಬಂದಿದ್ದಾರೆ. ಹಾಗೆ ಭಾಳ ಕಷ್ಟದಲ್ಲಿ ಅವರ ತಂದೆ ಮಕ್ಕಳನ್ನು ಸಾಕಿ ಸಲಹಿದ್ದಾರೆ. ಅದನ್ನು ನೆನಪಿಟ್ಟುಕೊಂಡು ಎಲ್ಲ ಒಟ್ಟಿಗೆ ಸೇರಿ ಪಟ್ಲ ಯಕ್ಷಾಶ್ರಯ ಧನುಷ್ಕ ನಿಲಯವನ್ನು ಸ್ಥಾಪಿಸಿ ಮಂಜರಂಥ ದಾನಿಗಳನ್ನು ಹಿರಿಯರನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಹೊಸ ಮನೆ
ಗೃಹ ಪ್ರವೇಶ, ಮನುಷ್ಯನಿಗೆ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ಒಂದು ಒಳ್ಳೆ ಹೆಂಡತಿ ಸಿಕ್ಕಬೇಕು, ಒಂದಿಷ್ಟು ಮಕ್ಕಳನ್ನ ರೆಡಿ ಮಾಡಬೇಕು, ಆಮೇಲೆ ಮೊಮ್ಮಕ್ಕಳನ್ನ ಮಾಡಬೇಕು, ಆಮೇಲೆ ಮರಿಮಕ್ಕಳ ಮಂಜರ ಹಾಗೆಲ್ಲ ಆಸೆಗಳಿರ್ತಾವಂತೆ. ಮನುಷ್ಯನಿಗೆ ಆಸೆಗಳಿರಬೇಕಂತೆ, ಅತಿ ಆಸೆ ಇರಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಸನ್ನನಿಗೆ ಅತಿ ಆಸೆ ಇಲ್ಲ ಅನ್ಸುತ್ತೆ ನನಗೆ. ಇದ್ದಷ್ಟು ವರ್ಷ ಬಹಳ ಚೆನ್ನಾಗಿ ನನ್ನೊಟ್ಟಿಗಿದ್ದು ಇನ್ನು ಉಳಿದ ವರ್ಷವೂ ಅದಕ್ಕಿಂತಲೂ ಒಳ್ಳೆ ರೀತಿಯಲ್ಲಿ ಇರ್ತೇನೆ ಅಂತ ವಾಗ್ದಾನ ಕೊಟ್ಟವರು ಪ್ರಸನ್ನ ಶೆಟ್ಟಿಗಾರರು. ಹಾಗಾಗಿ ಶಶಿಕಾಂತರು ನಗ್ತಾ ಇದ್ದಾರೆ. ನನ್ನ ಮೇಳದಲ್ಲಿ ಕಲಾವಿದರು ಸಾಲಿಗ್ರಾಮ ಮೇಳದಲ್ಲಿ ಎಲ್ಲರೂ ಮನೆ ಕಟ್ಟೋದು, ಮದುವೆ ಆಗೋದು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಅಗ್ರ ಪಂಕ್ತಿಯಲ್ಲಿ ಶಶಿಕಾಂತ ಇದ್ದಾನೆ. ಈಗ ಎರಡನೇ ಇದರಲ್ಲಿ ಲೈನಲ್ಲಿ ನಮ್ಮ ಪ್ರಸನ್ನ ಶೆಟ್ಟಿಗಾರರು ಬಂದರು. ಹಾಗೆ ನಿಮ್ಮ ಈ ಕನಸು ನನಸಾಗಿದೆ. ಈ ಗ್ರಹದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಲಿ. ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ಆ ದೇವರು, ಮಂದರ್ತಿ ಅಮ್ಮನವರು, ಗುರುನರಸಿಂಹ ಆಂಜನೇಯ ಸ್ವಾಮಿ ನೆರವೇರಿಸಲಿ ಅಂತ ಹೇಳೋದ್ರೊಂದಿಗೆ ಪಟ್ಲ ಸತೀಶ್ ಶೆಟ್ಟರ ಬಗ್ಗೆ ಒಂದೆರಡು ಮಾತು. ಬಹುಶಃ ಈ ಪಟ್ಲಾಶ್ರಯದ ಆಶ್ರಯದಲ್ಲಿ ಪಟ್ಲ ಟ್ರಸ್ಟ್ನ ಮುಖೇನ ಈ ಕಲಾವಿದರಿಗೆ ಸಹಾಯ ಹಸ್ತವನ್ನು ಚಾಚುವುದುಂಟು ನೋಡಿ. ಬಹುಶಃ ನಾವು ಯಾರು ಎಣಿಸ್ಲಿಕ್ಕಿಲ್ಲ. ನಾವು ಕೆಲವು ಸಲ ನಮ್ಮಷ್ಟಕ್ಕೆ ನಾವು ಹೇಳ್ಬೋದು, ಬಿಟ್ಟರೆ ಇಂಥದ್ದನ್ನು ಮಾಡಲಿಕ್ಕೆ ಬಹುಶಃ ನಾವು ಅವ್ರನ್ನ ಮುಖಸ್ತುತಿ ಮಾಡ್ತಾ ಇಲ್ಲ. ಯಾಕಂದರೆ ಅವರು ಇನ್ನೊಬ್ಬರ ಹತ್ರ ಕೇಳಿ ಮಾಡಿಕೊಂಡು ಆಮೇಲೆ ಉಳಿದವರಿಗೆ ಸಹಾಯ ಮಾಡೋದುಂಟು. ಅದು ದೊಡ್ಡ ವಿಚಾರ. ಅದು ನಮ್ಮಲ್ಲಿ ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಇದೆ, ಅದು ತುಂಬ ಕೆಲಸ ಮಾಡ್ತಾಯಿದೆ. ವ್ಯಾಪ್ತಿ ಮಾತ್ರ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಇದೆ. ಆದರೆ ಸತೀಶ್ ಶೆಟ್ಟಿಯವರ ವ್ಯಾಪ್ತಿ ಬಹುಶಃ ಆಲ್ ಓವರ್ ಇಂಡಿಯಾ ಆಗ್ತದಂತ ಕಾಣಿಸ್ತಾ ಇದೆ ನನಗೆ. ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾನೇ ಆಗ್ಬೋದು. ಅದು ಆಗಲಿ. ಹೀಗೆ ಕಲಾವಿದರಿಗೆ, ಅಶಕ್ತರಿಗೆ ಸಹಾಯ ಹಸ್ತವನ್ನು ಚಾಚುವುದರೊಂದಿಗೆ ಅವರ ಟ್ರಸ್ಟ್ನಿಂದ ಒಳ್ಳೊಳ್ಳೆ ಕೆಲಸಗಳು ನೆರವೇರಲಿ ಅಂತ ಹೇಳೋದ್ರೊಂದಿಗೆ, ಹಾಗೆ ನಮ್ಮ ಆತ್ಮೀಯರು ಇನ್ನೊಬ್ಬರು ಬಂಜಾರ ಪ್ರಕಾಶ್ ಶೆಟ್ಟಿಯವರು, ಅವರು ಹಾಗೆ ಅವರ ಜೀವನ ಮೊದಲಿಂದ ಚಿಕ್ಕಂದಿನಿಂದ ನಾನು ಅವ್ರನ್ನ ನೋಡಿದವನು. ಬಹಳ ಶ್ರಮಪಟ್ಟು ಈ ಲೆವೆಲಿಗೆ ಬಂದವರು. ಅವರು ಬಹಳ ಶ್ರಮಪಟ್ಟಿದ್ದಾರೆ ಉಡುಪಿಯಲ್ಲಿ. ಅಂಥ ಪ್ರಕಾಶ್ ಶೆಟ್ಟರು ಈ ಮನೆಯ ಬಹುಶಃ ಸ್ಪಾನ್ಸರ್ ಆಗಿರಬೇಕು. ಅವರಿಗೂ ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಳ್ಳುತ್ತಾ ನಾವು ಅವರಿಗೂ ಒಂದು ಅಭಿನಂದನೆಯನ್ನು ಹೇಳೋದರೊಂದಿಗೆ ಪ್ರಸನ್ನ ಶೆಟ್ಟಿಗಾರರ ಈ ಗ್ರಹದಲ್ಲಿ ಅವರ ಹೆಂಡತಿ, ಮಕ್ಕಳು, ಅವರ ಹಿರಿಯರು, ಗಂಗಾಧರ ಶೆಟ್ಟಿಗಾರಲ್ಲಿದ್ದರು, ಎಲ್ಲರೂ ಒಳ್ಳೆ ರೀತಿಯಿಂದ ಇರಲಿ, ಐಕ್ಯಮತ್ಯದಿಂದ ಅನ್ಯೋನ್ಯವಾಗಿ ಇರಿ ಅಂತ ಹೇಳೋದ್ರೊಂದಿಗೆ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಪ್ರಸನ್ನ ಶೆಟ್ಟಿಗಾರರ ಬಗ್ಗೆ ನಮಗೆ ತುಂಬ ಸಹಜ. ನಾನು ದೊಡ್ಡ ನಿಮ್ಮ ದೇಶದ ನಿಮ್ಮ ಬಗ್ಗೆ ಅಪಾರ ಅಭಿಮಾನ, ಉಪಸ್ಥಿತಿಗಳ ಮಂಜರ ಮಾತಿನಂತೆ ಇಂತಹ ಕಲಾವಿದಗಳು ಬೇಕು. ರಂಗದಲ್ಲಿ ಶೈನ್ ಆಗುವಂಥ ಕಲಾವಿದರು ಬದಿಯಾದರೆ ರಂಗದಲ್ಲೂ ರಂಗದ ಹೊರಗೂ ಒಂದು ಆದರ್ಶವನ್ನು ತೋರ್ಪಡಿಸುವಂಥ ಕಲಾವಿದರು ಯಕ್ಷಗಾನಕ್ಕೆ ಬಹಳ ಅತ್ಯಗತ್ಯ. ಅಂಥದ್ರಲ್ಲಿ ಪ್ರಸನ್ನ ಶೆಟ್ಟಿಗಾರ ನಾವು ಬಹಳ ಮುಖ್ಯವಾಗಿ ನಮಗೆ ಕಾಣಿಸುತ್ತೆ. ನಾವು ಕೇವಲ ಒಂದು ಬೂಸ್ಟ್ ಕೊಡೋದು ಮಾತ್ರ. ನೀವು ಮನೆ ಕಟ್ಟಲಿಕ್ಕೆ ಹೊರಡುವಾಗ ನಮ್ಮನ್ನು ಸಂಪರ್ಕಿಸಿದ್ರಿ, ನಿಮಗೊಂದು ಧೈರ್ಯದ ಮಾತನ್ನು ಮಾತ್ರ ನಾವು ಹೇಳ್ಬೋದು ಅಷ್ಟೇ, ಹೇಳಿದ್ದಷ್ಟೇ. ಯಾಕೆಂದರೆ ನಾವು ಕೊಟ್ಟದ್ರಿಂದಲೇ ಇದು ಮನೆ ಆಗಿದೆ ಅಂತ ಖಂಡಿತ ಯಾರೂ ಭಾವಿಸ್ಲಿಕ್ಕಿಲ್ಲ, ಅದು ಆಗುವುದೂ ಇಲ್ಲ. ಬಟ್ ಯಾವುದಕ್ಕಾದ್ರೂ ಒಂದು ಹೋಗಬೇಕಿದ್ರೆ, ನಾವು ಮುಂದಡಿ ಇಡಬೇಕಿದ್ರೆ ಒಂದು ಧೈರ್ಯ ಅಂತ ಹೇಳಬೇಕಾಗುತ್ತೆ. ಆ ಧೈರ್ಯವನ್ನು ನಾವು ನಿಮಗೆ ತುಂಬುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನಾವು ಕೊಟ್ಟದ್ದು ಎಷ್ಟು ಎನ್ನುವುದು ಮುಖ್ಯವೂ ಅಲ್ಲ. ನೀವು ಒಳ್ಳೆಯ ಮನೆ ಕಟ್ಟಿದ್ದೀರಿ. ತುಂಬ ನಮಗೆ ಪಟ್ಲ ಫೌಂಡೇಶನ್ ಇಂಥ ಒಂದು ನಾವು ಸ್ವಲ್ಪ ಸಹಾಯ ಮಾಡಿದರೆ, ನೀವು ಇಷ್ಟು ಒಳ್ಳೆಯ ಮನೆ ಕಟ್ಟಿದ್ರಲ್ಲಿ ನಮಗೂ ತೃಪ್ತಿ ಇದೆ. ನಾವು ಕೊಟ್ಟ ಹಣ ಎಲ್ಲಿಗೂ ದುರ್ವಿನಿಯೋಗ ಆಗಿಲ್ಲ ಅಂತ. ಈ ಮನೆ ಕಟ್ಟಲಿಕ್ಕೆ ನಮಗೆ ಮುಖ್ಯ ಕಾರಣೀಕರ್ತರು ನಮ್ಮ ಪಟ್ಲ ಫೌಂಡೇಶನ್ನ ದಾನಿಗಳು ಗೋಲ್ಡ್ ಪಿಂಚ್, ನಮ್ಮ ಬಂಜಾರ ಪ್ರಕಾಶ್ ಅವರ ಹೆಸರನ್ನೇ ನಾವು ಇಟ್ಟಿದ್ದೇವೆ. ಇದಕ್ಕೆ ಕೂಡ ವರ್ಷಕ್ಕೊಂದು 5 ಮನೆಗಳನ್ನು ನಮ್ಮ ಪಟ್ಲ ಫೌಂಡೇಶನ್ ಕೊಡ್ತಾ ಇದ್ದಾರೆ. ಅದು ಇಂಥ ಕಲಾವಿದರಿಗೆ ಕೊಡಬೇಕೆಂಬುದು ಯಾವ ದಾನಿಗಳ ಅಪೇಕ್ಷೆ ಕೂಡ ಇರುವುದಿಲ್ಲ. ಅದನ್ನು ಆಯ್ಕೆ ಮಾಡಿ ಸತ್ಪಾತ್ರರಿಗೆ ಕೊಡುವಂಥ ಧರ್ಮ ನಮ್ಮ ಪಟ್ಲ ಫೌಂಡೇಶನ್. ಸತ್ಪಾತ್ರರಿಗೆ ಸಿಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅಂಥದ್ರಲ್ಲಿ ನಮಗೆ ಬಹಳ ಸಂತೋಷ. ಪ್ರಸನ್ನ ಶೆಟ್ಟಿಗಾರರಿಗೆ ಇವತ್ತಿನ ಮನೆ ಆಗಿದೆ ಎನ್ನುವುದು ನಮಗೆ ಬಹಳ ವಿಶೇಷ. ನಮ್ಮವರ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಎಲ್ಲರ ಉಪಸ್ಥಿತಿಯಿಂದ ನಮ್ಮ ಕೇಂದ್ರೀಯ ಸಮಿತಿಯ ಉದಯಣ್ಣ ನಮ್ಮ ಜೊತೆ ಇದ್ದಾರೆ, ಭಾಗವತರಾದ ಸದಾಶಿವಮಿಂದ್ರಿದ್ದಾರೆ. ನಾವೆಲ್ಲರೂ ಹಾರೈಸುವುದಿಷ್ಟೇ, ಈ ಮನೆಯಲ್ಲಿ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ಕಳೆಯುವಂತಹ
ಆಗಲಿ ನಿಮಗೆಲ್ಲರಿಗೂ ಈ ದುರ್ಗಾ ಮಾತೆ ಎಲ್ಲರೂ ಅನುಗ್ರಹಿಸಲಿ ಅಂತ ಹೇಳುತ್ತಾ ಮಗದೊಮ್ಮೆ ವಂದಿಸಿ ನಮಗೂ ಇಂಥ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಒಳ್ಳೆಯದಾಗಲಿ, ಇನ್ನಷ್ಟು ಕಲಾವಿದರಿಗೆ ಸಹಕಾರ ನೀಡುವ ಹಾಗಾಗಲಿ. ಮಗಳ ಏನು ಹೆಸರಮ್ಮ? ಒಳ್ಳೆ ಹೆಸರನ್ನು ಇಟ್ಟಿದ್ದೀರಿ. ಅವಳ ಬಾಳು ಸೌಖ್ಯವಾಗಲಿ, ಸುಖಮಯವಾಗಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸಿ ಇನ್ನು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನಮಗೂ ಅವಕಾಶ ಮಾಡಿಕೊಟ್ಟದ್ದು ನಿಮಗೆ. ಎರಡನೇದು, ನಾವೆಲ್ಲ ಯಕ್ಷಗಾನದ ರಂಗದ ಮೇಲೆ ಕಲಾವಿದರನ್ನು ಗುರುತಿಸಿ ಗೌರವಿಸಿಕೊಳ್ತೇವೆ. ಹೊರಭಾಗಕ್ಕೆ ಬಂದ ಮೇಲೆ ನಾವು ಕೆಲವರನ್ನ ಗೌರವಿಸೋದಿಲ್ಲ. ಆದರೆ ಪ್ರಸನ್ನ ಶೆಟ್ಟಿಗಾರರ ವ್ಯಕ್ತಿತ್ವ ಆಗಿಲ್ಲ. ರಂಗದ ಮೇಲೆ ಯಾವ ಥರ ಇರ್ತಾರೋ ಅವರ ಹೊರಭಾಗದಲ್ಲೂ ಅವರ ಜನಜೀವನವನ್ನು ನಾವು ದೂರದಲ್ಲಿ ಕಾಣ್ತೇವೆ. ಭಾಳ ಉತ್ತಮವಾಗಿ ತಂದೆ ತಾಯಿ ಅವರಿಗೆ ಉತ್ತಮ ಸಂಸ್ಕಾರವನ್ನು ಕೊಟ್ಟದ್ದರಿಂದ ಯಕ್ಷಗಾನಕ್ಕೆ ಬೇಕಾದ್ದನ್ನು ವೇದಿಕೆ ಮೇಲೆ ಕೊಟ್ಟರೆ ಹೊರಗಡೆಯೂ ಕೂಡ ಉತ್ತಮ ಸಂಸ್ಕಾರದಿಂದ ಅವರು ಬಾಳಿ ಬದುಕ್ತಾ ಇರೋದನ್ನು ಕಂಡಾಗ ಈ ಕೊಟ್ಟ ಸಾರ್ಥಕ್ಯದ ಭಾವ ಮತ್ತು ಉತ್ತಮ ವ್ಯಕ್ತಿಯ ಆಯ್ಕೆಯನ್ನು ಪಟ್ಲ ಟ್ರಸ್ಟ್ ಮಾಡಿದೆ ಅನ್ನೋದನ್ನು ಅಭಿನಂದನೆ ಮಾಡಿಕೊಂಡು ಈ ಮನೆ ತಮಗೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವಂತಾಗಲಿ. ಪಟ್ಲ ಟ್ರಸ್ಟಿಗೆ ಇನ್ನೂ ಹೆಚ್ಚಿನ ಆರ್ಥಿಕ ಶಕ್ತಿ ಮಂಜರಂಥವರು, ಪ್ರಕಾಶ್ ಶೆಟ್ಟರಂಥವರು, ಅನೇಕ ಸದಾಶಿವಣ್ಣ ಅಂಥವರು ಅನೇಕ ದಾನಿಗಳು ಮುಂದೆ ಬಂದು ಇನ್ನೂ ಹೆಚ್ಚು ಶಕ್ತಿ ಬಂದು ಪಟ್ಲ ಸತೀಶ್ ಶೆಟ್ಟರವರ ಒಂದು ನೇತೃತ್ವದಲ್ಲಿ ಇದು ಜಗತ್ತಿನಾದ್ಯಂತ ಈಗಾಗಲೇ ಬೆಳಗುತ್ತಾ ಇದ್ದರೂ ಕೂಡ ಇನ್ನೂ ಹೆಚ್ಚಿನ ಕೊಡುಗೆಗಳನ್ನು ಕೊಡುವ ಶಕ್ತಿ ಆ ಪರಮಾತ್ಮನು ಈ ಟ್ರಸ್ಟಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮನೆ ಸುಖ ಶಾಂತಿ ನೆಮ್ಮದಿ ತಮ್ಮ ಅಭಿಷ್ಟಗಳು ಈ ಮನೆಯಲ್ಲಿ ನೆರವೇರಲಿ ಅಂತ ಹಾರೈಸಿಕೊಂಡು ಪಟ್ಲ ಯಕ್ಷಾಶ್ರಯದವರಿಂದ ದೊಡ್ಡ ಮೊತ್ತವನ್ನು ಸಂಪಾದಿಸಿಕೊಂಡು ಈ ವರ್ಷ ನನ್ನ ಗೃಹ ನಿರ್ಮಾಣ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಗೃಹ ಪ್ರವೇಶದ ಸಂದರ್ಭದಲ್ಲಿ ಮಹಾದಾನಿಗಳಾದಂಥ ಪಟ್ಲ ಸತೀಶ್ ಶೆಟ್ಟಿ ಭಾಗವತರವರು, ಮಾರಣಕಟ್ಟಿ ಮಂಜರು, ಹೈದರಾಬಾದ್ನಲ್ಲಿ ವಾಸವಾಗಿರುವ ಮಾರಣಕಟ್ಟಿ ಕೃಷ್ಣಮೂರ್ತಿ ಮಂಜರವರು ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಬಂದು ಮನೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇವತ್ತು ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕಲಾಭಿಮಾನಿಗಳಾದಂಥ ನಿಮಗೆಲ್ಲರಿಗೂ ನಾನು ಋಣಿಯಾಗಿರ್ತೇನೆ.